ನಮಸ್ತೆ, ನಿಮ್ಮ ಜನನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅರಕೆರೆ ಗ್ರಾಮ ಪಂಚಾಯತಿಯ ರಾಜಕೀಯ ಧುರೀಣರು, ಸೃಜನಶೀಲ ನಾಯಕರು, ದಿಟ್ಟ ಹೋರಾಟಗಾರರು ಆದಂಥ ಒಬ್ಬರು ಮೆಂಬರ್ ಜೊತೆ ಇದ್ದೀವಿ. ಬನ್ನಿ ಅವರ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ನಾಗಪ್ಪ ಅಂತ. ಸರ್, ನೀವು ಯಾವ ಗ್ರಾಮ ಪಂಚಾಯತಿನಲ್ಲಿ ಗೆದ್ದು ಮೆಂಬರ್ ಆಗಿದ್ದೀರಾ ಸರ್? ನಾವು ಅರಕೆರೆ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದು ನಂಬರ್ ಆಗಿದ್ದೀವಿ. ಸರ್, ಮೆಂಬರ್ ಆದಮೇಲೆ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ರೆ ಸರ್? ಇಲ್ಲ ರೀ, ಆಗಿಲ್ಲ. ಹಾಂ ಸರ್, ನಿಮ್ಮ ಒಂದು ರಾಜಕೀಯ ಜೀವನ ಹೇಗೆ ಶುರುವಾಯಿತು ಸರ್? ನಾವು ರಾಜಕೀಯ ಜೀವನ ಅಂದರೆ ನಮ್ಮ ಲೋಕೇಶಪ್ಪ ಅವರು ನಮಗೆ ಭಾಳ ಇದನ್ನು ಮಾಡಿ ನೀನು ನಿಂತ್ಕೊಳ್ಳೇಬೇಕು ನಾಗರಾಜ ಅಂತ ಆ ಯಜಮಾನರು ಹೇಳಿದ್ದಾರೆ ಅನ್ನೋ ಇದಕ್ಕೋಸ್ಕರ ನಾವು ನಿಂತ್ಕೊಂಡು ರಾಜಕೀಯಕ್ಕೆ ಹೋರಾಟ ಮಾಡಿದ್ವಿ. ಸರ್, ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರಾದರೂ ಇದ್ದಾರಾ? ಪೂರ್ತಿ ಗುರುಗಳು ಅಂದರೆ ನಮಗೆ ಆ ಅಜ್ಜನೇ ನನಗೆ ಗುರು ಲೋಕೇಶಪ್ಪ ಅವರು. ಲೋಕೇಶಪ್ಪರ ಗುರು. ಸರ್, ನಮ್ಮ ಒಂದು ಸಂದರ್ಶನ ಮೂಲಕ ಲೋಕೇಶಪ್ಪ ಅವರಿಗೆ ಏನೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಲೋಕೇಶಪ್ಪ ಅವ್ರು ಮಾಡಿರೋದಂಥ ಸಾಧನೆಯ ಇವತ್ತಿನ ಕಾಲ ಯಾರು ಮಾಡೋಕ್ಕೂ ಆಗಲ್ಲ. ಈ ಸುತ್ತಮುತ್ತ ಹಳ್ಳಿಗೂ ಹಾಂ ಸರ್, ಅಷ್ಟು ಒಂದು ಬೆನಿಫಿಟ್ ಇರೋಂಥ ಮನುಷ್ಯ. ಅದು ಇವತ್ತು ಮಗ ಮಾಡ್ತಾರೆ ಆ ಥರ ಮಗ ಈಗ ಲೋಕೇಶಪ್ಪ ತೀರ್ಕೊಂಡ್ರು ಮಗ ಮಾಡ್ತಿದ್ದಾರೆ. ಅವ್ರು ಯಾವುದೇ ಒಂದು ಮಾಡಬೇಕು ಅಂತ ಆಟ ಹಿಡಿದ್ರೆ ಅದಾಗ್ದಲೇ ಯಾವುದೇ ಕಣ್ಕೊಬಿಡಲ್ಲ ಅವರು. ಅವ್ರು ಆ ಥರದ ಜನ ಅವರು. ಅವ್ರ ಅಪ್ಪನೇ ಆಗಲಿ ಮಗನೇ ಆಗಲಿ. ಆದರೂ ನಾನು ಕಾಂಗ್ರೆಸ್ಸಿಂದ ನಿಂತಿಗೆ ಹೋರಾಟ ಮಾಡಿ ವಜ್ಜ ಎಲ್ಲ ನಿಲ್ಲಿಸಿ ಮಾಡಿದಾಗ ಅಷ್ಟರು ನಮ್ಮವರು ಅರ್ಧಕ್ಕೆ ಸೋತರು. ನಾನೊಬ್ಬನಿಗೆ ಮಾನ್ಯತೆ ದೃಷ್ಟಿಯಿಂದ ಜನ ನನ್ನ ಜಯಗಳಿಸಿದ್ರು ಅಷ್ಟೇ. ಸರ್, ನಿಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಲ್ಲೋದಕ್ಕೆ ಇಂಥದ್ದೇ ಪಕ್ಷ ಅಂತ ಇರೋದಿಲ್ಲ, ಬರೀ ಇದನ್ನ ಚಿಹ್ನೆಗಳನ್ನ ಮಾತ್ರ ಕೊಟ್ಟಿರ್ತಾರಲ್ವಾ? ಹೌದೌದು. ನೀವು ಗೆದ್ದಂತ ಸಂದರ್ಭದಲ್ಲಿ ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ಸರ್? ನಾವು ಕಾಂಗ್ರೆಸ್ ಪಕ್ಷದಿಂದನೇ ಫಾಲೋವರ್ಸ್ ಆಗಿದ್ದು. ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್. ಓಕೆ ಸರ್, ನಿಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಲ್ಲೋದಕ್ಕೆ ಇಷ್ಟೇ ಓದಿರ್ಬೇಕಂತ ಸರ್ಕಾರ ವಿದ್ಯಾಭ್ಯಾಸನ ನಿಗದಿಪಡಿಸಿಲ್ಲ. ಹೌದು. ನೀವು ನಮ್ಮ ಸಂದರ್ಶನ ಮೂಲಕ ವಿದ್ಯಾಭ್ಯಾಸ ಬೇಕು ಅಂತಿರೋ, ಅನುಭವನೇ ಸಾಕು ಅಂತಿರೋ ಸರ್? ಸರ್, ವಿದ್ಯಾಭ್ಯಾಸ ಇದ್ರೆ ಒಳ್ಳೇದು. ಆದ್ರೆ ಏನಪ್ಪ ಅಂದ್ರೆ ನಾವು ಅವಾಗ ಬಡತನ ರೀತಿಯಲ್ಲಿ ನಾವು ಹೋಗಕ್ಕಾಗಿಲ್ಲ. ಅಂತ ತೊಂದರೆಗಳಿದ್ದಾಗ ಏನೋ ಇವತ್ತು ದೇವ್ರು ಕೊಟ್ಟಿರ್ಬೋದು. ಈಗ ನಮ್ಮ ಮಕ್ಕಳನ್ನಾರೇ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿಸ್ಬೇಕು ಅಂತ ಮಾಡಿಸ್ತಿದ್ವಿ. ಬಿಟ್ಟರೆ ನಿಮ್ಮ ಪ್ರಕಾರ ವಿದ್ಯಾಭ್ಯಾಸನೂ ಬೇಕು, ಬಟ್ ಅನುಭವನೂ ಜೊತೆಲಿ ಇರಬೇಕು. ಅಲ್ಲ, ಬುಲ್ಡೆ ಒಂದಿದ್ರೆ ಸಾಕು. ಅದೇನೋ ಹೇಳ್ತಾರಲ್ಲ, ಅದು ವಿದ್ಯಾಕ್ಕಿಂತ ಹೆಚ್ಚಿಗೆ ಆಗ್ಬಿಡುತ್ತೆ ಅನುಭವ. ಜನರಲ್ ಬುಲ್ಡೆ ಇರ್ಬೇಕಷ್ಟೇ. ಹೌದು. ಓಕೆ ಸರ್, ನೀವು ಗೆದ್ದಿ ಈಗ 2.5 ವರ್ಷ ಅದು ಅವಧಿ ಆಗಿದೆಯಲ್ವಾ? ಹೌದೌದು. 2.5 ವರ್ಷ ಅವಧಿನಲ್ಲಿ ನಿಮ್ಮ ಗ್ರಾಮಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರ ಸರ್? ನಾವು ಭಯಂಕರ ಚರಂಡಿಗಳು, ರೋಡ್ಗಳು, ಕಾಂಕ್ರೀಟ್ ರೋಡ್ಗಳು, ಮತ್ತು ಉದ್ಯೋಗ ಖಾತ್ರಿಯಿಂದ ಏನೇನು ಬಂದಿರ್ತವೆ ಅವೆಲ್ಲ ಕೆಲಸಗಳು, ಸ್ಕೂಲ್ಗಳವು ಭಯಂಕರ ಕೆಲಸ ಮಾಡಿದ್ವಿ ನಾವು. ಉದ್ಯೋಗ ಖಾತ್ರಿ ಕೆಲಸಗಳು, ಸ್ಕೂಲ್ ಕಾಂಪೌಂಡ್ ಮತ್ತು ಇದು ಸ್ಕೂಲು ಶೀತ ಆಗ್ತವೆ ಅಂತ ಸೀಪೇಜ್, ಬರೀ ಕಲ್ಲು, ಡ್ರೈನೇಜ್ ಸೀಪೇಜು ಎಲ್ಲವೂ ಪ್ರತಿಯೊಂದು. ಅದಕ್ಕೆ ಸಾವಿರಾರು ಲೋಡ್ ಗಟ್ಟಲೆ ಮಣ್ಣು. ಮತ್ತೆ ಅಲ್ಲಿ ಕಲ್ಲಾಪುರ ಕೆರೆಗೆ ಒಂದು ಕೆರೆ ಒಂದು ಸಣ್ಣ ಕಿತ್ತಗಲ, ಅದನ್ನ ಈಗ 2 ಗಾಡಿ ಜೊತೆಗೆ ಹೋಗ್ಬೋದು ಬಸ್ಸು. ಆ ಥರ ರೋಡು ಸಮೇತ ಆಗಲ ಮಾಡಿಸ್ತೀವಿ. ಭಯಂಕರ ಮಾಡಿದ್ದೀವಿ ಅವಾಗೆಲ್ಲ ನಾವು. ಸರ್, ನಿಮ್ಗೆ ಅಧಿಕಾರದಿ ಮುಗಿಯೋದಕ್ಕೆ 2.5 ವರ್ಷ ಅವಧಿ ಇದೆ. ಇರುವಂತ 2.5 ವರ್ಷ ಅವಧಿನಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ನಮಗೆ ಊರು ಅಭಿವೃದ್ಧಿ ಆಗ್ಬೇಕು, ಜನ ಸಭಾಷ್ ಅನ್ಬೇಕು. ಆ ಲೆಕ್ಕಾಚಾರ. ಇವತ್ತು ದುಡಿಬಹುದು, ನಾವು ಕಳಿಬಹುದು. ಹೆಸರುನೇ ಉಳಿಯೋದು ಅದು ನಮಗೆ ಆಗ್ಬೇಕಷ್ಟೇ ಇಂಪಾರ್ಟೆಂಟ್. 4 ಜನ ನಿಮ್ಮ ಒಂದು ಅಧಿಕಾರಾವಧಿ ಇರೋವರೆಗೂ ಏನು ಮಾಡಿರ್ತೀರ ಅಂತ ಮೆಚ್ಚಬೇಕು. ಹೌದು. ಬಾರಪ್ಪ ಕುತ್ಕೊಳ್ಳ ನಾಗರಾಜ ಅನ್ನಂಗೆ ಒಂದು ಟೇಜ್ನಾಗಿರ್ಬೇಕು. ಹೌದೌದು. 4 ಜನ ಬಿಡಿಸ್ಬೇಕು ನಿಮ್ಮನ್ನ. ಹೌದು. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಲೆಕ್ಕ ಬರಲ್ಲ. ನಿಮ್ಮ ಹೆಸರು ಉಳಿಬೇಕು. ಹೆಸರು ಎಲ್ಲೇ ಹೋದ್ರು ನಮ್ಮ ಹೆಸರು ಉಳಿಬೇಕು. ಓಕೆ ಸರ್. ಆ ಲೆಕ್ಕಾಚಾರದಾಗೆ ಮಾತ್ರ ನಾವು ಮಾತಾಡೋದು. ಸರ್, ನಿಮಗೆ ಕುಡಿಯೋ ನೀರಿಗೆ ಯಾವ ತರ ನೀವು ಕ್ರಮ ತಗೊಂಡಿದ್ದೀರಾ ಸರ್? ಕುಡಿಯೋ ನೀರು ನಮಗೆ ಮೊನ್ನೆ ಭಾಳ ತೊಂದರೆ ಉಂಟು. ಮಳೆ ಬಂದ ಮುಂದೆ ಜನವರಿ ತಿಂಗಳಿಗೆ. ಹಾಂ ಸರ್. ಜನವರಿಕ್ಕಿಂತ ಹಿಂದಿನ ತಿಂಗಳಿಗೆ ಒಂದು ನೀರಿನ ಕೊರತೆ ಅಂದರೆ ಹೇಳಬಾರ್ದು. ಇಮ್ಮಿಡಿಯೇಟ್ಲಿ 2 ಬೋರ್ ಹೊಡ್ಸಿದೀವಿ. 2 ಬೋರ್ ಹೊಡ್ಸಿರು. ಇಲ್ಲೇ ಬೋರ್ ಹೊಡ್ಸಿದ್ವಿ, ಇಲ್ಲಿ ದೇವಸ್ಥಾನ ಹಿಂದಗಡೆ. ಈ ಬೋರು 1.5 ಇಂಚ್ ತೋರಿಸ್ಬಿಡ್ತು. 1.5 ಇಂಚ್ 2 ಇಂಚ್. ಇನ್ನೊಂದು ಬೋರು 450 ಅಡಿ ಹೋದ್ರೂ ನೀರು ಬೀಳಲಿಲ್ಲ. ಆಮೇಲೆ ಏನಾರೇ ಆಗಲಿ ಇನ್ನೂ ಒಂದು 4 ಲೆಂತ್ ಹೊಡಿಯಪ್ಪ ಅಂತ ಹೊಡ್ಸಿದೀವಿ. 5 ಇಂಚ್ ನೀರು ಬಿತ್ತು. 5 ಇಂಚ್ ನೀರು ಬೀಳದೆ ಸಣ್ಣ ತಾಡ ಬಳನಾಗ ನಮ್ಮದೇ ನನ್ನ JCB ಐತೆ. ನಾನು ಬಾಡಿಗೆ ತರ್ತೀನಿ. ಬಾಡಿಗೆ ತಂದು ನನ್ನ ಹತ್ರ ಐತೆ. ಅದೇ JCB ಹಚ್ಚಿ ತಾಡ ಬಳನಾಗ ಪೈಪ್ ಲೈನ್ ಹೊಡಿಸಿದ್ದು. ಪೈಪ್ ಉಣಿದ್ದು ಟ್ಯಾಂಕಿನ ಹೊಸ ಟ್ಯಾಂಕಿ ಆಗಿದ್ದು ಇಮಿಡಿಯೇಟ್ಲಿ
ಹೊಸ ಟ್ಯಾಂಕ್ ಯಾಕೆ ತಡ ಬೆಳೆದಾಗ ಹಂಗೆ ಅದಕ್ಕೆ ಕಲೆಕ್ಷನ್ ಕೊಟ್ಟು ನೀರು ತಗೊಂಡು ಊರಿಗೆ ಕೊಟ್ಟಿದ್ದೆ. ಆದಷ್ಟು ಬೇಗ ಬೇಗ ಕೆಲಸ ಮಾಡಿ ಹಬ್ಬದಲ್ಲಿ ಒಳಗಡೆ ನೀರು ಬರೋ ಥರ ನೀರು ಬರೋ ಥರ ವ್ಯವಸ್ಥೆ ಮಾಡಿ ಮತ್ತೆ ಒಳಕ್ಕೆಲ್ಲ ಕೆಲವು ಪೈಪ್ಗಳು ಸ್ಟಕ್ ಆಗಿ ಅಲ್ಲಿ ನೀರು ಹೋಗಲ್ದಂಥ ಜಾಗಕ್ಕೂ ಸಮೇತ ಮತ್ತೆ ಹೊಸ ಪೈಪ್ ಲೈನ್ ಮಾಡಿಸಿ ನೀರು ಕೊಟ್ಟಿವಿ ನಾವು. ಓಕೆ ಸರ್, ತುಂಬಾ ಶ್ರಮ ಪಟ್ಟಿದ್ದೀರಾ. ಹಬ್ಬಕ್ಕೆ ಜನಗಳ ಒಂದು ಕಷ್ಟನ ನಿಮ್ಮ ಕಷ್ಟ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ದೀರಾ. ಆ ನೀರು ಬರೀ ನೆಲ್ಲಿ ನೀರು ಆಗಲ್ಲ ಅಂತೇಳಿ ಟ್ಯಾಂಕರ್ ಮಾಡಿ ನೀರು ಹೊಡ್ಕೊಡಿದ್ದೀನಿ ಬೀದಿಗೆ. ಹೌದು, ಬೀದಿಗೆ 2 ಟ್ಯಾಂಕರು. ಒಂದು ಟ್ಯಾಂಕರ್ ಇಲ್ಲಿ ತಗೊಂಬಂದು ನಿಲ್ಸಿ ಹೋದ್ರೆ ಇನ್ನೊಂದು ಟ್ಯಾಂಕರ್ ತಗೊಂಬಂದು ಲಿಫ್ಟ್ ಮಾಡಬೇಕು, ಇಲ್ಲ ರೋಡಿಗೆ ಹೊಡಿಬೇಕು ಧೂಳಾಗ್ಲಂಗೆ. ಆ ಥರ ಮಾಡಿ ಮೋಟ್ರ್ ಇಟ್ಟಿದ್ದೀವಿ ಅಲ್ಲಿ, ಆಯಲ್ ಮೋಟ್ರ್ ಒಂದು. ಯಾರೇ ಬಂದಾರ ಟಿಲ್ಲರ್ನೇ ತುಂಬ್ಕೊಂಡು ಹೋಗಿ ಟಿಲ್ಲರ್ನಾಗೆ ಹಂಗೆ ಡ್ರಮ್ಗಳು ಹಂಗೆ ಹಿಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ಕೊಂಡು ಆ ಥರ ನಾವೆಲ್ಲ ಡೀಸೆಲ್ ಹಾಕಿಟ್ಟು ಕೆಲಸ ಮಾಡಿದ್ವಿ. ಓಕೆ ಸರ್, ನೀವು ರಾಜಕೀಯ ಜೀವನದಲ್ಲಿ ಮುಂದುವರಿದಕ್ಕೆ ಇಷ್ಟಪಡ್ತೀರಾ? ನಿಮಗೆ ಮುಂದೆ ಟಿಪಿಗೋ ಒಂದು ಜೆಡ್ಪಿಗೋ ಒಂದು ಅವಕಾಶ ಸಿಕ್ಕಿದ್ರೆ, ಜನಗಳು ನಿಮ್ಮನ್ನ ಗುರುತಿಸಿದ್ರೆ ನಿಲ್ಬೇಕು ಅಂತ ಅನ್ಕೊಂತೀರಾ? ಹೌದೌದು, ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಟಿಪಿಗೆ ನಿಂತ್ಕೋಬೇಕು ಅಂತ ನನಗೆ ಹಠ ಇದೆ. ಓಕೆ ಸರ್, ರಾಜಕೀಯದಲ್ಲಿ ನಿಮ್ಗೆ ಉಜ್ವಲ ಭವಿಷ್ಯ ಸಿಗ್ಲಿ, ಹೌದು, ಜನಸಾಮಾನ್ಯರಿಗೆ ನಿಮ್ಮಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ಲಿ ಅಂತ ಹೇಳ್ತಾ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ನಮ್ಮೊಂದಿಗೆ ನಮ್ಮ ಒಂದು ಸಂದರ್ಶನದೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು.